ಅಪ್ಪಾಜಿ ತಪ್ಪು, ಅಲ್ಲೋಡಿ ಅದು ಅಲ್ಲೋಗ್ತಿದೆ. ಹಾ, ಮೇಲೋಗಿ ಕೂತ್ಕೊಂಡ್ರೆ ಬಿಟ್ಬಿಡ್ತೀನಾ? ನಿನ್ನ ಹಿಡ್ಕೋತೀನಿ. ಅಪ್ಪ ನಿಧಾನ. ಏ ಅಲ್ಲೇ ಇರೋ ಪಾರಿವಾಳ. ಅಯ್ಯೋ ಅಪ್ಪ, ಟಪೂರಪ್ಪ. ಅಪ್ಪಾಜಿ. ಈ ಪಾರಿವಾಳನ ಈಗ ನಾನೇ ಹಿಡಿತೇನೆ, ನೋಡ್ತಾ ಇರಿ. ಅರೆ 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 ಪಾರಿವಾಳ. ಅಯ್ಯೋ ಅಯ್ಯೋ. ಹಾ, ಬಾ ಬಾ ಬಾ, ತಗೋ ತಗೋ, ಬಾ ಬಾ ಬಾ, ತಗೋ ಬಾ. ನಿನಗೇನು ಅವಶ್ಯಕತೆ ಇತ್ತು ಬಾಲ್ಕನಿ ನಿಂತ್ಕೊಂಡು ಡೋಕ್ಲಾ ತಿನ್ನೋದಿಕ್ಕೆ? ಡೋಕ್ಲಾದಿಂದ ಇದು ಪಾರಿವಾಳ ಒಳಗಡೆ ಬಂದ್ಬಿಟ್ಟಿದೆ ನೋಡಿ ಈಗ. ಅಪ್ಪಾಜಿ, ನೀವು ಯೋಚನೆ ಮಾಡಬೇಡಿ. ಈಗ ಜೇಠಾಲಾಲ್ ಎಂತ ಬಲೆ ಬೀಸ್ತಾನೆ ಅಂದ್ರೆ ಆ ಪಾರಿವಾಳ ತಪ್ಪಿಸ್ಕೊಳಕ್ಕೆ ಆಗಲ್ಲ. ಈ ತಿಂಡಿಯಿಂದ ತಾನೇ ಅದು ಒಳಗ್ ಬಂದಿದ್ದು. ಈಗ ಈ ತಿಂಡಿಯಿಂದಾನೇ ಅದು ಆಚೆ ಹೋಗುತ್ತೆ, ನೋಡ್ತಾ ಇರಿ ಅಪ್ಪಾಜಿ. ಅಯ್ಯೋ ವಾವ್ ಟಪೂರಪ್ಪ. ಇದನ್ನ ನೋಡಿ, ಆ ಪಾರಿವಾಳ ಬರುತ್ತೆ, ಆಗ ನಾನು ಅದನ್ನ ಹಿಡ್ಕೊಂಡ್ಬಿಡ್ತೀನಿ. ಇಲ್ಲಿ ನೋಡು ಪಾರಿವಾಳ, ಬಾ ಬಾ ತಿನ್ನು ಇದನ್ನ. ತಿಂಡಿ ಕಣ ಇದು, ತಿನ್ನು. ಇದೆಲ್ಲೋಯ್ತು. ಈ ಪಾರಿವಾಳ ಟಪ್ಪು ತರ ಸ್ಪೀಡ್ ಆಗೇ ಇದೆ. ಈ ಪಾರಿವಾಳನ ನಾನು ಇವತ್ತು ಬಿಡೋದಿಲ್ಲ. ಹಿಡಿತೀನಿ ನಿನ್ನ. ಅಪ್ಪಾಜಿ. ಅಯ್ಯೋ ತಾಯಿ, ಅಣ್ಣಮ್ಮ, ನಾವು ಹಕ್ಕಿನ ಹಾರಿಸ್ತಾ ಇದ್ರೆ ಮಾವನವ್ರೆ ಈಗ ಹಾರ್ ಹೋಗಿದಾರಲ್ಲ. ಅಯ್ಯಯ್ಯೋ, ಏನಾಯ್ತು ನೋಡ್ಬೇಕು. ಏ ಪಾರಿವಾಳ. ಅಪ್ಪ, ತಾತ ಕೆಳಗಿದ್ದಾರೆ. ಅಪ್ಪಾಜಿ ಕೈ ಕೊಡಿ, ಎತ್ಕೋತೀನಿ. ಅಯ್ಯೋ, ನಮ್ಮ ಮನೆ ಹಾರ್ ಹೋಯ್ತು. ಇವರೆಲ್ಲ ಯಾಕೆ ಕಿರ್ಚ್ಕೋತಾ ಇದ್ದಾರೆ? ಅಯ್ಯೋ, ಏನಿದು? ಏನ್ ಕತೆ? ಏನಾಯ್ತು ಇಲ್ಲಿ? ಏನಾಯ್ತು ಹೇಳಿ. ಅಯ್ಯೋ, ಏನಾಯ್ತು ಬಬಿತಾ ಅವ್ರೆ? ಜೇಠಾವ್ರಿ, ನಮ್ಮ ಮನೆ ಹಾರ್ ಹೋಯ್ತು. ಅಯ್ಯೋ ತಾಯಿ, ಅಣ್ಣಮ್ಮ. ಏನೋ ಮನೆ ಹಾರೋಯ್ತಾ? ಅದ್ಯಾಕೆ ಸಾಧ್ಯ? ಅಯ್ಯಯ್ಯೋ ಜಟಿಯ. ಓಯ್ ಜೇಠಣ್ಣ, ಹೆದರ್ಕೋಬೇಡ. ಸೋದಿ ಅಪ್ಪಾಜಿನ ಕ್ಯಾಚ್ ಹಿಡ್ಕೊಂಡಿದ್ದಾನೆ. ಅಯ್ಯೋ ಬಬಿತಾ, ಈಗ ನಾವು ಎಂತ ಮಾಡೋದು, ಎಲ್ಲಿರೋದು ಗೊತ್ತಾಗ್ತಿಲ್ಲ ನನಗೆ. ನಾನು ಮತ್ತೆ ಆಯರ್ 2 ಡೇಸ್ಗೆ ಔಟ್ ಆಫ್ ಟೌನ್ ಹೋಗಿದ್ವಿ. ಇವತ್ ಬೆಳಿಗ್ಗೆ ಬಂದ್ ನೋಡ್ದಾಗ ಮನೆನೇ ಇರ್ಲಿಲ್ಲ ಇಲ್ಲಿ. ಅಯ್ಯೋ ಬಬಿತಾ ಅವರೇ, ನಾನ್ ಬರೀ ಮಾರ್ಕೆಟ್ ಹೋಗಿ ಬಂದೆ. ಈಗ ನೋಡಿದ್ರೆ ಹೀಗಾಗ್ಬಿಟ್ಟಿದೆ. ಅಯ್ಯೋ ಪೋಪಟಿಲಾಲ್, ಹಂಗೆಲ್ಲ ಅಳಬಾರ್ದು. ಈಗ 2-3 ದಿವಸದಿಂದ ಗೋಲ್ಧಾಮ್ ಅಕ್ಕಪಕ್ಕದಲ್ಲಿ ಈ ತರ ಘಟನೆಗಳು ನಡೀತಾ ಇದೆಯಲ್ಲ. ಓಯ್, ಹಾಗಾದ್ರೆ ಬನ್ನಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ನಾನು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ದೆ. ಅವರೇ ಬಹಳ ಟೆನ್ಷನ್ ಇದ್ದಾರೆ. ಕಳ್ಳರೆಲ್ಲ ಜೈಲಿಂದ ಪರಾರಿಯಾಗಿದ್ದಾರೆ ಅಂತ ಹೇಳಿದ್ರು ನನಗೆ. ಇದೇನಾದ್ರೂ ಒಬ್ಬ ಮನುಷ್ಯನ ಕೆಲ್ಸನೇ ಆಗಿದ್ರೆ ನಾನು ಅವನಿಗೆ ಪ್ರಪಂಚ ತೋರಿಸ್ಬಿಡ್ತೀನಿ. ಆದ್ರೆ ಈ ಕೆಲ್ಸ ಅಂತೂ ಮನುಷ್ಯನ ಕೆಲ್ಸ ಸಾಧ್ಯನೇ ಇಲ್ಲ. ಇದು ಪಕ್ಕ ಏಲಿಯನ್ಸ್ ಕೈವಾಡನೇ ಇರುತ್ತೆ. ನೋಡಿ ಬೇಕಾದ್ರೆ. ಪೋಪಟ್ ಅಂಕಲ್, 1 ನಿಮಿಷ ನಿನ್ ಮೊಬೈಲ್ ಕೊಡಿ. ಇದ್ಯಾವುದು ಏಲಿಯನ್ ಅಲ್ಲ, ಇದು ಡ್ರೋನ್ ರೋಬೋಟು. ಇದೇ ತರ ಸೇಮ್ ಡ್ರೋನ್ಸ್ ನಾನು ಡೋಕ್ಲಾ ಅಂಕಲ್ ಅವ್ರ ಅಂಗಡಿಯಲ್ಲಿ ನೋಡಿದ್ದೆ. ಮನೆ ಕಳ್ತನ ಮಾಡ್ತಿರೋ ಕಳ್ಳನ್ ಹಿಡಿಬೇಕು ಅಂದ್ರೆ ನೀವೇನು ಯೋಚನೆ ಮಾಡಬೇಡಿ, ನಾನೇನಾದ್ರೂ ಪ್ಲಾನ್ ಮಾಡ್ತೀನಿ. ಅಯ್ಯೋ, ನನ್ನ ಡ್ರೋನ್ ರೋಬೋಟ್ಸ್ ನ ಹೋದ್ವಾರನೇ ಆ ಬಚ್ಚು ಬಿಲ್ಡರ್ಗೆ ಎಲ್ಲಾದ್ನೂ ಮಾರಾಕ್ಬಿಟ್ಟೆ. ಯಾಕಂದ್ರೆ ಡೋಕ್ಲಾ ಬಾಯ್ ಯಾವತ್ತೂ ಬಂದಿದ್ದ ದುಡ್ಡನ್ನ ಬಿಡೋದಿಲ್ಲ. ಓಕೆ ಅಂಕಲ್,
ನಿಮ್ ಡ್ರೋನ್ ರೋಬೋಟ್ ಇಂದ ಬಚ್ಚು ಬಿಲ್ಡರ್ ಎಲ್ಲಾರ ಮನೆನೂ ಕದೀತಿದ್ದಾನೆ. ಅವನ್ನ ನಾವು ಹಿಡಿಲೇಬೇಕು. ಓ ಹೌದಾ? ಹಾಗಾದ್ರೆ ನೀನ್ ನನ್ನ ಹತ್ರ ಇಂದ ತಗೋ ಫುಲ್ಲಿ ಆಟೋಮ್ಯಾಟಿಕ್ ಹೆಲಿಕಾಪ್ಟರ್. ಬೇಗ ನೀವ್ ಕಳ್ಳನ ಹಿಂದೆ ಹೋಗಿ ಅವನ್ನ ಬೇಗ ಕಳಿಸಿ ಅವ್ರ ಜೈಲಿಗೆ. ಇದ್ರ ಬೆಲೆ ಬಂದು ಬರೀ 1 ಲಕ್ಷ. ಆಮೇಲೆ ಡೋಕ್ಲನ್ನ ಯಾವತ್ತೂ ದುಡ್ಡನ್ನ ಬಿಡೋದಿಲ್ಲ. ಓಕೆ? 1 ಲಕ್ಷ ಇವಾಗ ನನ್ನ ಹತ್ರ ಇಲ್ವಲ್ಲ. ಹಾಗಾದ್ರೆ ನೀನ್ ತಿಳ್ಕೊ, ನನ್ನ ಹತ್ರ ಕೂಡ ಹೆಲಿಕಾಪ್ಟರ್ ಇಲ್ಲ. ಐಡಿಯಾ. ಈ ಟಪ್ಪು ಎಲ್ಲಿ ಹೋಗ್ತಾ ಇದ್ದಾನೆ? ಏ, ಇಲ್ಲೇನ್ ಮಾಡ್ತಾ ಇದ್ಯಾ ನೀನು? ಒಂದ್ ವೇಳೆ ನಿಮ್ ಅಂಗಡಿನೂ ಕಳ್ತನ ಆಗೋದ್ರೆ ಅವಾಗ ನಿಮ್ ಕೋಟ್ಯಾಂತರ ರೂಪಾಯಿ ಗ್ಯಾಜೆಟ್ಸ್ ನೆನ್ಪಾಗತ್ತೆ. ಅಯ್ಯೋ, ಹಾಗಾದ್ರೆ ಬಚ್ಚು ಬಿಲ್ಡರ್ ನನ್ ಡ್ರೋನ್ ರೋಬೋಟ್ಸ್ ಇಂದ ನನ್ನ ಅಂಗಡಿನೇ ಕಳ್ತನ ಮಾಡಕ್ ಬರ್ತಾನ? ನೀವೇ ಯೋಚಿಸಿ. ನಾಳೆ ಬೆಳಗ್ಗೆ ನೀವ್ ಎದ್ದಾಗ ನಿಮ್ ಅಂಗಡಿ ಇಲ್ಲಿ ಇಲ್ದೆ ಹೋದ್ರೆ? ಇಲ್ಲ. ಹಾ, ಏ ಟಪ್ಪು, ತಗೋ ಈ ಹೆಲಿಕಾಪ್ಟರ್ ನಿನಗೆ ಫ್ರೀ. ಹೋಗಿ ಕಾಪಾಡು ನನ್ನ ಈ ₹1 ಕೋಟಿ ಅಂಗಡಿನ. ಯಾಕಂದ್ರೆ ಡೋಕ್ಲನ್ನ ಯಾವತ್ತು ಆಳೋದಕ್ಕೆ ಇಷ್ಟಪಡಲ್ಲ. ಓಕೆ? ಥ್ಯಾಂಕ್ ಯು ಡೋಕ್ಲಾ ಅಂಕಲ್. ಅಯ್ಯೋ, ಇವ್ ಟಪ್ಪುನು ಹೋಗ್ಬಿಟ್ಟು ಬಹಳ ಹೊತ್ತಾಗೋದಲ್ಲ. ಎಲ್ರು ಇಲ್ಲಿ ಕೇಳಿ. ನ್ಯೂಸ್ ಪ್ರಕಾರ ಗೋಕುಲ್ಧಾಮ ಆ ಕಡೆ ಈ ಕಡೆನೆ ಮನೆ ಕಳ್ತನ ಆಗ್ತಿದೆ. ಅಯ್ಯಯ್ಯೋ, ಹೌದಾ? ಅಲ್ಲ, ಇಲ್ಲಿ ಏನ್ ನಡೀತಾ ಇದೆ? ಮನೆಗಳು ಕಳ್ತಾನ? ಓಯ್, ಇದು ಯಾವ ತರ ಮನೆಗಳು ಕಳ್ತಾನ? ಅಯ್ಯಯ್ಯೋ, ಈ ಕಳ್ಳರಿಗೆ ನಮ್ಮ ಮನೆಗಳೇ ಬೇಕಾಗಿತ್ತ? ಏ, ಸುಮ್ಮನೆ ನೀವೆಲ್ಲ. ಇದು ಅಳೋ ಅಂತ ಸಮಯ ಅಲ್ಲ. ಯಾರು ಮಾಡ್ತಿದ್ದಾರೆ ಅಂತ ನಾವು ಪತ್ತೆ ಮಾಡ್ಲೇಬೇಕಾಗಿದೆ. ಮತ್ತೆ ಕಳ್ತನ ಆಗಿರೋಂತ ಮನೆ ಎಲ್ಲಿದೆ? ಅಲ್ಲ ಅಪ್ಪಾಜಿ, ಆದ್ರೆ ಹೇಗೆ? ಇಷ್ಟು ದೊಡ್ಡ ಊರಲ್ಲಿ ಮನೇನ ಹೇಗ್ ಹುಡ್ಕೋದು ಅಪ್ಪಾಜಿ? ಅದಕ್ಕೊಂದ್ ದಾರಿ ಇದೆ. ಈ ಹೆಲಿಕಾಪ್ಟರ್ ಅಲ್ಲಿ ಕುತ್ಕೊಂಡು ನಾವು ಅಕ್ಕಪಕ್ಕನೆಲ್ಲ ನೋಡ್ಬೋದು. ಮತ್ತೆ ಕಳ್ಳನ ರೆಡ್ ಹ್ಯಾಂಡ್ ಆಗಿ ಹಿಡಿಯೋಕೆ ಪ್ರಯತ್ನ ಪಡೋಣ. ಆ? ಇದು ಆಟ ಆಡೋ ಚಿಕ್ಕ ಮಕ್ಳು ಹೆಲಿಕಾಪ್ಟರ್ ಅಲ್ವಾ? ಇದ್ರೊಳಗೆ ನಿನ್ ಪೆನ್ಸಿಲ್ ರಬ್ಬರ್ ಕೂಡ ಕುತ್ಕೊಳ್ಳಲ್ಲ ಟಪ್ಪು. ನಾವೇ ಕುತ್ಕೊಳಕ್ಕಾಗತ್ತೆ? ಡೋಂಟ್ ವೆರಿ ಅಪ್ಪ, ನಾನ್ ಇದ್ದೀನಲ್ವಾ. ಎಂತ ಮಾರ್ರೆ? ಇದು ಹೆಂಗೆ ಸಾಧ್ಯ? ದೊಡ್ಡ ಹೆಲಿಕಾಪ್ಟರ್. ಟಪ್ಪು, ಇದನ್ ಎಲ್ಲಿಂದ ತಂದೆ? ಏನಕ್ಕೆ ತಂದೆ? ಯಾಕೆ ತಂದೆ? ಹೇಳಪ್ಪ, ಹೇಳು ಟಪ್ಪು. ಜೇಠಲಾಲ್, ನಿನ್ನ ಉಪ್ಪಿನಕಾಯಿ ತಿನ್ನು, ಆದ್ರೆ ಗಿಡ ಮಾತ್ರ ಕೀಳಕ್ ಹೋಗ್ಬೇಡ. ಅಯ್ಯೋ ಡಾಕ್ಟ್ರಣ್ಣ, ಮಾವಿನ ಹಣ್ಣು ತಿನ್ನು, ಮರ ಮುರಿಬೇಡ ಅಂತ ಹೇಳೋದದು ಗೊತ್ತಾ? ಆದ್ರೆ ಮಾವಿನಕಾಯಿಂದ ತಾನೇ ಉಪ್ಪಿನಕಾಯಿ ತಯಾರು ಮಾಡ್ತಾರೆ. ಅಪ್ಪ, ಹಾದಿ ಅಂಕಲ್, ನೀವಿಬ್ರು ಈ ಹೆಲಿಕಾಪ್ಟರ್ ಮ್ಯಾಜಿಕ್ ನೋಡಿ. ಹೆಲಿಕಾಪ್ಟರ್ ಗೆಟ್ ರೆಡಿ ಫಾರ್ ಟೇಕ್ ಆಫ್. ಓಕೆ, ರೆಡಿ ಟು ಟೇಕ್ ಆಫ್. ಅಯ್ಯೋ, ಈ ಹೆಲಿಕಾಪ್ಟರ್ ಅಂತೂ ನನ್ನ ಹಾರಿಸೇ ಬಿಡ್ತು. ಲೆಟ್ಸ್ ಗೋ. ಟಪ್ಪೋರಪ್ಪ, ಬೇಗ ಹೋಗಿ. ಅಯ್ಯೋ, ತಾಯಿ ಅಯ್ಯ, ಅಣ್ಣ. ಅಯ್ಯೋ ದಯ್ಯ, ಅಯ್ಯ, ಅಯ್ಯೋ, ನೀನೀಗ ನನಗೆ ಡ್ಯಾಶ್ ಹೊಡಿಲೇಬೇಕಿತ್ತಾ? ಇದು ಹೆಲಿಕಾಪ್ಟರು, ಪಬ್ಲಿಕ್ ಬಸ್ ಅಲ್ಲ, ಆಯ್ತಾ? ಓಯ್ ಟಪ್ಪು, ನಿಂತ್ಕೋ, ನಾನು ಬರ್ತೀನಿ. ಸೋಡಿ ಅಂಕಲ್, ಇದ್ರಲ್ಲಿ ಬರೀ 4 ಸೀಟ್ ಇರೋದು. ಓಯ್ ಟಪ್ಪು, ನಿನಗೆ ಅದ್ರ ಬಗ್ಗೆ ಚಿಂತೆ ಬೇಡ. ನನ್ನ ಜೀಪ್ನ ಹೆಲಿಕಾಪ್ಟರ್ಗೆ ಫಿಟ್ ಮಾಡ್ಬಿಡ್ತೀನಿ. ನೀನ್ ಹೆಲಿಕಾಪ್ಟರ್ ಹೋಗು, ನಾನು ಹಾಗೆ ನಿನ್ ಹಿಂದೆ ಜೀಪಲ್ಲಿ ಬರ್ತೀನಿ. ಓಯ್ ಬಲ್ಲೆ ಬಲ್ಲೆ. ಹೆಲಿಕಾಪ್ಟರ್ ಪ್ಲೀಸ್ ಫ್ಲೈ. ಓಕೆ. ಓಯ್ ಓಯ್.
ಅಯ್ಯೋ ದೇವ್ರು, ಏನಪ್ಪ ಇದು? ಹೆಲಿಕಾಪ್ಟರ್ ಜೀಪ್ನ ತಗೊಂಡೋಗ್ತಾ ಇದೆ. ವಾವ್, ತುಂಬಾ ಮಜವಾಗಿದೆ. ಮ್ಯಾಂಗೋ. ವಾವ್ ಎಮ್ಮಿ. ಅಲ್ಲಿದೆ ಡ್ರೋನ್ ರೋಬೋಟ್. ಹೆಲಿಕಾಪ್ಟರ್ ಫಾಲೋ ದ ಡ್ರೋನ್. ಓಕೆ. ಅಯ್ಯೋ ನನ್ನ ಕರ್ಕೊಂಡೋಗ್ರ. ಟಪ್ಪು ಟಪ್ಪು. ಅಯ್ಯೋ ನನ್ನ ಕರ್ಕೊಂಡೋಗ್ರ. ಅಪ್ಪಾಜಿ. ಹೆಲಿಕಾಪ್ಟರ್ ಪ್ಲೀಸ್ ಟೇಕ್ ಯು ಟರ್ನ್. ಓಕೆ. ಆ? ಆ, ಆ, ಓಯ್ ಅಪ್ಪಾಜಿ, ಜಂಪ್ ಮಾಡಿ. ಆ, ಆ, ಆ. Helicopter, now turn and follow the drone. ಫಾಲೋಯಿಂಗ್ ಡ್ರೋನ್. ಓಯ್. Huh? ಅಯ್ಯೋ ತಾಯಿ, ಅಣ್ಣಮ್ಮ. ಪೋಪಟ್ ಅಂಕಲ್, ನಂಗೋಸ್ಕರ ಒಂದು ಎಳ್ಳೀರು. ಅಯ್ಯೋ. ತುಂಬಾ ಚೆನ್ನಾಗಿತ್ತು. ಅಯ್ಯೋ ಪೋಪಟಣ್ಣ, ಏನ್ ಮಾಡ್ತಿದ್ಯಾ? ಬೇಗ ಒಳಗ್ ಬಾ. ಥ್ಯಾಂಕ್ ಯು ಜೇಟಣ್ಣ, ಥ್ಯಾಂಕ್ ಯು. ತುಂಬಾನೇ ಚಳಿ ಆಗ್ತಾ ಇದೆ. ಫ್ಯಾನ್ ಆಫ್ ಮಾಡ್ಬಿಡ್ತೀನಿ. ಓ, ಇದೇನಾಯ್ತು? ಅಯ್ಯೋ ದಯಾ. ಅಯ್ಯೋ. ಓಯ್. ದಯಾ, ದಯಾ, ನೀನ್ ಹೆಲಿಕಾಪ್ಟರ್ದ ಫ್ಯಾನ್ ನ ಯಾಕೆ ಆಫ್ ಮಾಡ್ದೆ? ಏನಾಯ್ತ ನಿಂಗೆ? ತುಂಬಾ ಚಳಿ ಆಗ್ತಿತ್ತು, ಅದಕ್ಕೆ ಫ್ಯಾನ್ ನ ಆಫ್ ಮಾಡ್ಬಿಟ್ಟೆ. ಅಯ್ಯೋ. ಓಯ್ ಅಪ್ಪಾಜಿ, ಕದ್ದಿರೋ ಮನೆಗಳು ಎಷ್ಟಿದೆ ಅಂತ ನೋಡಿ. Helicopter, land please. ಓಕೆ. ಶಬ್ಬಾಷ್ ನನ್ನ ಡ್ರೋನ್ ರೋಬೋಟ್ಸ್. ನೀವು ಇದೇ ರೀತಿ ಯಾವ ಮನೇನು ಬಿಡದೆ ಎಲ್ಲದನ್ನು ಕಳ್ತನ ಮಾಡ್ಕೊಂಡ್ ಬರ್ತಾ ಇರಿ. ನಾನು ಇದೇ ರೀತಿ ದೊಡ್ಡ ದೊಡ್ಡ ಟೌನ್ಶಿಪ್ ನ ಕಟ್ತಾ ಇರ್ತೀನಿ. ನನ್ನ ಹೆಸರು ಬಚ್ಚು ಬಿಲ್ಡರ್. ಯಾರ ಕೈಲೂ ಆಗೋದಿಲ್ಲ ನನ್ನ ಹೆದರ್ಸೋದಿಕ್ಕೆ. ಎಷ್ಟ್ ನಗ್ಬೇಕೋ ಅಷ್ಟ್ ನಗ್ಬಿಡಿ ಅಂಕಲ್. ಆದಷ್ಟು ಬೇಗ ನೀವು ಅಳೋ ಅಂತ ಪರಿಸ್ಥಿತಿ ಬರುತ್ತೆ. ಯಾರ್ ನೀವು? ಓಯ್ ಕೇಳು, ನಾವು ನಿನ್ನ ರೆಡ್ ಹ್ಯಾಂಡ್ ಲಾಗ್ ಹಿಡಿಯೋಕ್ ಬಂದಿದೀವಿ. ನಮ್ಮ ಬಬೀತಾ ಅವ್ರ ಮನೆನ ಎಲ್ಲಿಟ್ಟಿದ್ಯಾ ಹೇಳ್ಬಿಡು. ಅಲ್ಲಿದೆ ನಂದು ಬಬೀತಾ ಅವ್ರದ್ದು ಮನೆ. ಇಲ್ಲಿಗೆಲ್ಲ ಬಂದ ಮೇಲೆ ಎಲ್ಲರೂ ನಂದೇ ಆಗಿರುತ್ತೆ. ನಂದು. ಓಯ್ ನಾನಿನ್ನ ಸುಮ್ನೆ ಬಿಡೋದಿಲ್ಲ. ಇಂಟಿ ಮಿಂಟಿ,
ಹೈ ಹಾ. ಹಿಡೀರಿ ಅವ್ರನ್ನ ಮತ್ತೆ ಗೇಟಿಂದ ಆಚೆ ಹಾಕಿ. ಹಾ. ಹಾ. ತಪ್ಪು ಸೇನ ನೀವ್ ಯಾರು ಏನು ಮಾಡ್ಬೇಕಾಗಿಲ್ಲ. ಇವ್ರನ್ನ ನಾನು ಒಬ್ಬನೇ ವಿಚಾರಿಸ್ಕೋತೀನಿ. ಹಾ. ಅರೆ ವಾ, ಎಂತ ಗಾಳಿ! ಇಷ್ಟು ಗಾಳಿ ಮನೇಲಿ ಫ್ಯಾನ್ ಅಲ್ಲೂ ಬೀಸೋದೇ ಇಲ್ಲ. ಅಲ್ಲಣ್ಣ, ನಿನ್ನ ಚಿಕ್ಕ ಮಕ್ಳ ತರ ಯಾಕೆ ಕರ್ಕೊಂಡು ಹೋಗ್ತಿದ್ಯಾ? ಅಯ್ಯೋ ಇಲ್ಲಿ ನೋಡಿ ಸ್ವಲ್ಪ ಕಸ ಗುಡ್ಸಿ ಎತ್ ಹಾಕೋಕ್ ಬಂದಿದ್ದಾಳೆ ದಯ್ಯ. ಇವರೆಲ್ಲ ತುಂಬಾ ಕಿಲಾಡಿಗಳು ಅನ್ಸುತ್ತೆ. ಮೊದಲು ನಾನು ಇಲ್ಲಿಂದ ಓಡೋಗ್ತೀನಿ. ನನ್ನ ಹೆಸರು ಬಚ್ಚು ಬಿಲ್ಡರ್. ಯಾರ ಕೈಲೂ ಆಗೋದಿಲ್ಲ ನನ್ನ ಹೆದರಿಸೋದಿಕ್ಕೆ. ಬಾಯ್ ಬಾಯ್. ಅಯ್ಯೋ ತಾಯಿ, ಅಣ್ಣಮ್ಮ ಅವರಂತೂ ಹಾರ್ ಹೋದ್ರು. ನೋ ಫಿಯರ್ ವೆನ್ ಟಪ್ಪು ಇಸ್ ಹಿಯರ್. ಹೆಲಿಕಾಪ್ಟರ್ ಲೆಟ್ಸ್ ಫ್ಲೈ. ಅಯ್ಯೋ ತಾಯಿ, ಅಣ್ಣಮ್ಮ ಈ ಬಚ್ಚು ಅಣ್ಣ ಅಂತೂ ಒಳ್ಳೆ ದಂಡೆ ರಸ. ಅಮ್ಮ, ದಂಡೆ ರಸ ಅಲ್ಲ, ಡೇಂಜರಸ್. ಅಯ್ಯೋ ಹಾ, ಅದನ್ನ ಹೇಳ್ತಿರೋದು. ಡೋಂಟ್ ವೆರಿ ಮಮ್ಮಿ, ನಾನಿದ್ದೀನಲ್ವಾ. ಹೆಲಿಕಾಪ್ಟರ್ ಸೈಡ್ ಅಟ್ಯಾಕ್. ಈ ಚಿಕ್ಕ ಹುಡುಗನ್ಗೆ ಬುದ್ಧಿ ಕಲಿಸ್ಲೇಬೇಕು ನಾನು. ಛತ್ರಿ. ಹೆಲಿಕಾಪ್ಟರ್ ಆಕ್ಟಿವೇಟ್ ರಿಫ್ಲೆಕ್ಷನ್ ಮೋಡ್. ಟಪ್ಪು, ದಯಾ, ಹುಷಾರಾಗಿ ಹೋಗಿ. ನೆವರ್ ಅಂಡರ್ ಎಸ್ಟಿಮೇಟ್ ಟಪ್ಪು. ಮಗು, ಈ ಬಚ್ಚು ಬಿಲ್ಡರ್ನ ಏನು ಮಾಡೋದಕ್ಕಾಗೋದಿಲ್ಲ. ನಾನ್ ಯೋಚಿಸೇ ಇರ್ಲಿಲ್ಲ, ಡ್ರೀಮ್ ಅಲ್ಲೂ ಕೂಡ. ಇಲ್ಲಿ ನಮಗ್ ತಿನ್ನಕ್ ಸಿಗತ್ತೆ ಐಸ್ ಕ್ರೀಮ್ ಅಂತ. ಬಚ್ಚು ಅಂಕಲ್, ಮುಗೀತು ನಿಮ್ಮ ಆಟ. ಈಗ ನಿಮ್ಮನ್ನ ಜೈಲಿಗೆ ಕಳಿಸ್ತೀವಿ. ನನ್ನ ಹತ್ರ ನಡೆಯಲ್ಲ ಪೊಲೀಸ್ ಹೋರಾಟ. ನಾನಿವಾಗ ಹೊರಟೆ ಬೇರೆ ಊರಿಗೆ. ನನ್ನ ಹೆಸರು ಬಚ್ಚು ಬಿಲ್ಡರ್. ಯಾರ ಕೈಲೂ ಆಗೋದಿಲ್ಲ ನನ್ನ ಹೆದರಿಸೋದಿಕ್ಕೆ. ಅಯ್ಯೋ ತಾಯಿ, ಅಣ್ಣಮ್ಮ. Oh.
ಬಚ್ಚು ಅಂಕಲ್, ಸಂಡೇ ಅಥವಾ ಮಂಡೇ ಇನ್ಮೇಲೆ ಡೈಲಿ ಸಿಗುತ್ತೆ ನಿಮ್ಗೆ ಜೈಲಲ್ಲಿ ಮುದ್ದೆ. ಡಿಸ್ಕೌಂಟ್ 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 ಡಿಸ್ಕೌಂಟ್. ನನ್ನ ಹೆಸರು ಇನ್ಸ್ಪೆಕ್ಟರ್ ಡಿಸ್ಕೌಂಟ್. ಯು ಆರ್ ಅಂಡರ್ ಅರೆಸ್ಟ್. ಅಲ್ಲ ಟಪ್ಪು ಮತ್ತೆ ದಯಾತ್ಗೆ ನೀವು ಯಾವಾಗ್ಲೂ ಪೊಲೀಸರಿಗೆ ಸಹಾಯ ಮಾಡ್ತಾನೆ ಇರ್ತೀರಾ. ನಾನು ನಮ್ಮ ಸೀನಿಯರ್ಸ್ ಹತ್ರ ಮಾತಾಡ್ತೀನಿ. ನೀವು ಮಾಡಿರುವಂತ ಈ ಸಾಹಸಕ್ಕೆ ನಿಮಗೆ ಅವಾರ್ಡ್ ಕೊಡಿಸ್ತೀನಿ. ಥ್ಯಾಂಕ್ ಯು ಅಂಕಲ್. ಇದ್ರ ಬಗ್ಗೆ ನಾನು 2 ವಿಷಯ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದು, ಫ್ರೀಯಾಗಿ ಸಿಗ್ತಿರೋಂತ 2 ಕೋಟಿಗಳ ಮುಂದೆ ಕಷ್ಟಪಟ್ಟು ದುಡಿಯುವಂತ 1 ರೂಪಾಯಿಗೆ ಬಹಳ ಬೆಲೆ ಇರುತ್ತೆ. ಅರ್ಥ ಆಯ್ತು ತಾತವ್ರೆ. ಆಮೇಲೆ 2ನೇ ಮಾತು ಅಪ್ಪಾಜಿ, ಬಿಳಿ ಹಲ್ಲ ಉಜ್ಜೋದಕ್ಕೆ ಬಿಳಿಯಾಗಿರೋ ವಸ್ತುನೇ ಉಪಯೋಗಿಸ್ಬೇಕು. ಆದ್ರೂ ಕಪ್ಪಾಗಿರೋ ಇದನ್ನೆಲ್ಲ ಯಾಕೆ ಉಪಯೋಗಿಸ್ತಾರೆ? ನಮ್ಮ ಟಪ್ಪು ಮತ್ತೆ ದಯಾತ್ಗೆ ಅವರು ಗೋಕುಲ್ ಧಾಮ್ದಾಸ್ ಸೊಸೈಟಿ ಜನಗಳ ಜೊತೆ ಸೇರ್ಕೊಂಡು ಬಚ್ಚು ಬಿಲ್ಡರ್ಗೆ ಪಾಠ ಕಲಿಸಿದ್ದು ತುಂಬಾನೇ ಮಜವಾಗಿತ್ತು. ಎಲ್ಲೂ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ, ಎಲ್ಲೂ ಕೇಳಿರೋಕ್ಕೂ ಸಾಧ್ಯ ಇಲ್ಲ ಅಂತ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿತ್ತು ಗೋಕುಲಧಾಮದಲ್ಲಿ. ಅಯ್ಯರ್ ಮತ್ತೆ ಬಬಿತಾ ಅವರ ಮನೆ ಮಾಯ ಆಗಿತ್ತು. ಇಂಥ ಪರಿಸ್ಥಿತಿನಲ್ಲಿ ಯೋಚನೆ ಮಾಡೋದು ಕೂಡ ಕಷ್ಟ ಆಗುತ್ತೆ. ಆದ್ರೆ ಟಪ್ಪು ಇರೋ ಕಡೆ ಎಲ್ಲಾನು ಸುಲಭ ಆಗುತ್ತೆ. ಟಪ್ಪು ಹೆಲಿಕಾಪ್ಟರ್ನ ತಗೊಂಡು ಕಳ್ಳನ್ನ ಫಾಲೋ ಮಾಡ್ದ. ಅವನಿಗೆ ಪಾಠ ಕಲಿಸಿ ರೆಡ್ ಹ್ಯಾಂಡ್ ಆಗಿ ಪೊಲೀಸರಿಗೆ ಹಿಡ್ಕೊಟ್ಟ. ಮತ್ತೆ ನಗತಾ ನಗಸ್ತಾ ನಮಗೂ ಪಾಠ ಕಲಿಸ್ದ. ನಾವು ಶಕ್ತಿ ಮತ್ತೆ ಯುಕ್ತಿಯಿಂದ ಕೆಲಸ ಮಾಡಿದ್ರೆ ಅದೆಷ್ಟೇ ಕಷ್ಟ ಇದ್ರೂ ಕೂಡ ಆ ಕೆಲಸ ಚಿಟ್ಕಿ ಹೊಡೆಯೋ ತರ ಸುಲಭವಾಗೋಗುತ್ತೆ. ಚಿಕ್ಕ ಚಿಕ್ಕ ಮಾತು, ದೊಡ್ಡ ದೊಡ್ಡ ಖುಷಿ. ಕನ್ನಡಕ ಏನೋ ಚಿಕ್ಕದು, ಆದ್ರೆ ಅದ್ರ ಮಜಾ ದೊಡ್ಡದು. ತಾರಕ್ ಮೆಹತಾನ ಚಿಕ್ಕ ಕನ್ನಡಕ.